ಹಲೋ ಹಾಯ್ ಫ್ರೆಂಡ್ಸ್, ನಾನು ಇವತ್ತು ಏನು ರೆಸಿಪಿ ಮಾಡೋಣ ಅಂತ ನೋಡೋಣ ಬನ್ನಿ. ಇವತ್ತಿನ ಸ್ಪೆಷಲ್ ರೆಸಿಪಿ ಅಂದರೆ ಚಿಕನ್ ನೋಡ್ರಿ. ನಮ್ಮ ಮನೇಲಿ ಇವತ್ತು ಚಿಕನ್ ಮಾಡ್ತಾ ಇದ್ದೇವೆ. ಆ ಚಿಕನ್ಗೆ ಬೇಕಾಗುವ ಸಾಮಗ್ರಿಗಳನ್ನು ನೋಡೋಣ ಬನ್ನಿ. ಫಸ್ಟಿಗೆ ಟೊಮ್ಯಾಟೊ, ಕೊತ್ತಂಬರಿ, ಆಮೇಲೆ ಗರಂ ಮಸಾಲ ನೋಡ್ರಿ, ಜೀರಿಗೆ, ದಾಲ್ಚಿನ್ನಿ, ಖಡೆ ಮಸಾಲ, ಗರಂ ಮಸಾಲ ಮತ್ತು ಸಾಜೀರಿಗೆ ನೋಡ್ರಿ ಇದು. ಆಮೇಲೆ ಇದು ಸಣ್ಣಗೆ ಮಾಡ್ಕೊಂಡಿದ್ದ ಕೊಬ್ಬರಿ ರೀ ಇದು. ಆಮೇಲೆ ಇದು ಏನೈತ್ರಿ, ಉಳ್ಳಾಗಡ್ಡಿ ನೋಡ್ರಿ. ನಮ್ಗೆ ಎಷ್ಟು ಬೇಕಷ್ಟು ಉಳ್ಳಾಗಡ್ಡಿ ತೊಗೋಬೇಕ್ರಿ. ಆಮೇಲೆ ಇದೊಂದು ಸ್ವಲ್ಪ ಚಿಕನ್ ರೀ. ಈಗ ಹೇಗೆ ಮಾಡೋಣ ಅಂತ ನೋಡೋಣ ಬರ್ರಿ. ಈಗ ಫಸ್ಟಿಗೆ ಗ್ಯಾಸ್ ಹೊತ್ಸ್ಕೊಂಡ್ರಿ ನೋಡ್ರಿ, ಎಣ್ಣೆ ಹಾಕ್ಕೊಂಡ್ರಿ. ನಿಮ್ಗೆ ಎಷ್ಟು ಬೇಕು ನೋಡ್ರಿ, ಚಿಕನ್ದ ಅನುಸಾರ ಎಣ್ಣೆ ಹಾಕೋರಿ. ಎಷ್ಟು ಚಿಕನ್ ಇರ್ತೈತೆ ನೋಡ್ರಿ, ಅಷ್ಟು ಪಾವು ಕಿಲೋ ಅರ್ಧ ಕಿಲೋ ಎಷ್ಟು ಇರ್ತೈತೆ ನೋಡ್ರಿ, ಅಷ್ಟು ಎಣ್ಣೆ ಎಷ್ಟು ಬೇಕು ನಿಮಗೆ ಅದಕ್ಕೆ ತಕ್ಕಂಗೆ ಸ್ವಲ್ಪ ಎಣ್ಣೆ ಹಾಕೋರಿ. ಸ್ವಲ್ಪ ಕಾಯಿಲ್ರಿ ಇದು. ಸ್ವಲ್ಪ ಸಿಮ್ ಇಡೋಣ್ರಿ. ಫಸ್ಟ್ ಉಳ್ಳಾಗಡ್ಡಿ ಹುರ್ಕೊಂಡ್ರಿ. ಸ್ವಲ್ಪ ಫ್ರೈ ಮಾಡ್ಕೊಂಡ್ರಿ. ಇದು ಸ್ವಲ್ಪ ಬ್ರೌನ್ ಕಲರ್ ಬರ್ಬೇಕು ನೋಡ್ರಿ, ಹಂಗೆ ಹುರ್ಕೋಬೇಕ್ರಿ. ನಿಮ್ಮ ಮನೆಯಲ್ಲಿ ಯಾರು ಚಿಕನ್ ತಿಂತೀರ ಅಂತ ಕಮೆಂಟ್ ಮಾಡಿ ಹೇಳ್ರಿ ಸ್ನೇಹಿತರೆ. ಇದ್ರಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರಿ ಅಂದ್ರೆ ಲಘುನೆ ಕೆಂಪು ಹಾಕವ್ರಿ. ಉಳ್ಳಾಗಡ್ಡಿ ಜಲ್ದಿ ಫ್ರೈ ಹಾಕವ್ರಿ. ಬ್ಯಾಸ್ಗೆ ಐತಲ್ರಿ ಸ್ನೇಹಿತರ, ಭಾಳ ಕೆಟ್ಟ ಜಳ ಹಾಕತ್ ನೋಡ್ರಿ ಒಟ್ಟು ಮನ್ಯಾಗ ರೀ. ಏನು ಮಾಡಿದ್ರಿ, ಯಾವಾಗ ನಮಗೂ ದೇವರ ದೊಡ್ಡ ಮನೆ ಕಟ್ಸಂಗೆ ಮಾಡ್ತಾನೆ ಯಾರಿಗೆ ಗೊತ್ತ್ರಿ. ಅವನ ಆಶೀರ್ವಾದ ಬೇಕ್ರಿ. ಇದು ಬ್ರೌನ್ ಕಲರ್ ಆಗ್ಲಾಗ್ತೈತ್ರಿ. ಆಮೇಲೆ ಇವು ಗರಂ ಮಸಾಲ ರೀ, ಎಲ್ಲ ಹಾಕ್ಕೊಂಡ್ರಿ. ಇದು ಗರಂ ಮಸಾಲ ರೀ, ಆಗಲೇ ತೋರಿಸಿದ್ನಲ್ರಿ ನಿಮ್ಗೆ. ಇದು ಗರಂ ಮಸಾಲ, ಇದು ಖಡಾ ಮಸಾಲ ರೀ. ಆಮೇಲೆ ಇದು ಅರಿಶಿಣ ಪುಡಿ ರೀ, ಇದು ಸಾಜೀರಿಗೆ ರೀ, ಇದು ಜೀರಿಗೆ ರೀ. ಇದು ಎಲ್ಲ ಕುದಿಸಿ ಹಾಕ್ಕೊಂಡ್ಬಿಡೋಣ್ರಿ. ಇದನ್ನು ಹಾಕಿ ಆಮೇಲೆ ಕೊತ್ತಂಬರಿ ಹಿಂದಿಗಡೆ ಹಾಕ್ಬೇಕ್ರಿ. ಟೊಮೆಟೊ ಹಾಕ್ಕೊಂಡ್ರಿ.
ಹಾಕಿ ಆಮೇಲೆ ಇದನ್ನು ಚಿಕನ್ ಹಾಕೋಬೇಕ್ರಿ. ಇದನ್ನು ಸ್ವಲ್ಪ ಸಣ್ಣ ಮಾಡ್ಕೊಂಡ್ರಿ. ಅದಕ್ಕೆ ಹತ್ತೈತ್ರಿ ಅದು. ಸಾರ್ಕ ಕೈ ಬಾಡಿಸ್ಬೇಕ್ರಿ, ಇಲ್ಲಕ್ಕಂದ್ರೆ ಒಳಗೆ ಹೊತ್ತೈತ್ರಿ ಅದು. ಒಂದು 2 ನಿಮಿಷ ಮುಚ್ಚಬೇಕ್ರಿ ಇದು. ತೆಗಿನ್ರಿ. ನೋಡ್ರಿ ಆಗಲೇ ಒಳಗೆ ನೀರು ಬಿಟ್ಟೈತ್ರಿ. ಸ್ವಲ್ಪ ಬೇದದ್ರಿ ಇದು ಚಿಕನ್. ಈಗ ಏನೈತ್ರಿ, ಕೊಬ್ಬರಿ ಹಾಕೊಂಡ್ರಿ. ಕೊಬ್ಬರಿ ಹಾಕೊಂಡ ಖಾರ ನಿಮ್ಗೆ ಎಷ್ಟು ಬೇಕು ನೋಡ್ರಿ, ಅಷ್ಟು ನೋಡಿ ನೀವು ಹಾಕೋರಿ. 2 ಚಮಚ ಇದ್ರೆ 2 ಚಮಚ, ಇದಕ್ಕೆ 1 ಚಮಚ ಇದ್ರೆ 1 ಚಮಚ ಹಾಕೋರಿ ಮಸಾಲೆ ಖಾರ ರೀ. ಇದು ಒಂದು 2 ನಿಮಿಷ ಮುಚ್ಚುನ್ರಿ ಇದ್ರ ಮ್ಯಾಗ. ಅಂದ್ರೆ ಒಳಬಾಜುಕ ಚಂದಾಗಿ ಬೇಯ್ತೈತ್ರಿ ಅದು. ಈ ಸೈಡ ಒಂದು ಸ್ವಲ್ಪ ಬಿಸಿನೀರು ಮಾಡ್ಕೊಂಡು ಸ್ವಲ್ಪ ಬಿಸಿನೀರು ಕಾಸ್ಕೊಂಡು. ಅಂದರೆ ನಮ್ಮ ಗ್ರೇವಿ ಸ್ವಲ್ಪ ಬೇಕಾತಂದ್ರೆ ತಣ್ಣೀರು ಹಾಕೋಬಾರ್ದ್ರಿ. ಸ್ವಲ್ಪ ಉಗುರು ಬೆಚ್ಚಗೆ ನೀರಾದರೂ ನಡಿತೈತ್ರಿ. ಮತ್ತು ನಿಮಗೆ ಉಪ್ಪು ಕಡಿಮೆ ಅನ್ನಿಸ್ತಂದ್ರೆ ಮತ್ತು ಮ್ಯಾಗ ಹಾಕೊಂಡ್ರೆ ನಡಿತೈತ್ರಿ. ನಾ ಈಗ ಫಸ್ಟಿಗೆ ನಮ್ಮ ಮನ್ಯಾಗ ಭಾಳ ಉಪ್ಪು ತಿನ್ನಂಗಿಲ್ರಿ, ಅದಕ್ಕೆ ಸ್ವಲ್ಪ ಹಾಕಿನ್ರಿ. ಇನ್ನು ಉಪ್ಪು ಫ್ರೆಂಡ್ಸ್ ನೋಡ್ರಿ, ಉಪ್ಪು ಕಡಿಮೆ ಆದ್ರೆ ನಡಿತೈತ್ರಿ, ಮ್ಯಾಗ ಹಾಕೊಂಡು ತಿನ್ಬೋದ್ರಿ. ಖರೆ ಒಮ್ಮೆ ಹೆಚ್ಚಾದ್ರೆ ಏನು ಕಡಿಮೆ ಮಾಡೋ ಸಾಧ್ಯ ಇಲ್ಲರಿ. ಅದಕ್ಕೆ ಹಾಕೋ ಮುಂದೆ ನೋಡಿ ಹಾಕ್ಬೇಕು.
ಈ ಥರ ಆಗೈತೆ ನೋಡಿರಿ ಫ್ರೆಂಡ್ಸು. ಈ ಥರ ಆಗೈತೆ ರೀ. ಇದ್ರಾಗ ನೀರು ಆ್ಯಡ್ ಮಾಡ್ಕೊಂಡ್ರಿ ನಾವು. ಸ್ವಲ್ಪ ಹಾಕೋಬೇಕ್ರಿ ನೀರು. ಎಷ್ಟು ನಿಮಗೆ ಕುದಿ ಕೊಡ್ತೇವೆ ರೀ ಗ್ರೇವಿ ಎಷ್ಟು ನೋಡಿರಿ ಅಷ್ಟು ನೀರು ಹಾಕೋಬೇಕು. ಈಗ ಒಂದು 50% ಆಗಲೇ ಕುದ್ದಿರ್ತೈತೆ ರೀ ಇದು. ಇನ್ನೂ ಸ್ವಲ್ಪ ಕುದೀತಂದ್ರೆ ಆತು ರೀ. ಈ ಥರ ಆತು ನೋಡ್ರಿ. ಇದು ಇನ್ನೂ ಕುದಿಬೇಕು ರೀ. ಕುದಿದ್ಮ್ಯಾಗ ಅವಾಗ ನೋಡಕತ್ತೀರಿ. ಈಗ ನೋಡ್ರಿ ಆಗಾಳೆ ನಾವು ಕೊತ್ತಂಬರಿ ಹೆಚ್ಕೊಂಡು ತೊಳ್ಕೊಂಡು ಇಟ್ಕೊಂಡಿವ್ರಿ. ಇದನ್ನು ಮ್ಯಾಗ ಹಾಕ್ಕೊಂಡ್ರಿ. ನೋಡ್ರಿ ಈಗ ಎಷ್ಟು ಕಟ್ಟು ಬಂದೈತ್ರಿ ಇದಕ್ಕೆ. ಈಗ ಇನ್ನೂ ಕುದಿಯಾಕತ್ತೈತ್ರಿ. ಇದು ಇನ್ನೂ ಸ್ವಲ್ಪ ಕುದಿಲ್ರಿ. ಈಗ ನೋಡಿದ್ರೆ ಬಾಯಾಗ ನೀರು ಬರ್ತಾವ್ರಿ. ಹಂಗಾಗೈತ್ರಿ ಚಿಕನ್. ಇನ್ನೂ ಸ್ವಲ್ಪ ಕುದಿಲ್ರಿ. ಆಮೇಲೆ ನಿಮಗೆ ತೋರಿಸ್ತೀನಿ ರೀ. ನೋಡ್ರಿ ಫ್ರೆಂಡ್ಸ್, ಈಗ ನಮ್ಮ ಚಿಕನ್ ರೆಡಿ ಆಗೈತ್ರಿ. ಅದು ಹೆಂಗಾಗೈತಿ ನೋಡೋಣ ಬನ್ನಿ. ನೋಡ್ರಿ ಈ ಥರ ಆಗೈತೆ ನೋಡ್ರಿ. ಮಸ್ತ್ ಆಗೈತೆ ನೋಡ್ರಿ. ನೀವು ನಿಮ್ಮ ಮನೆಯಲ್ಲಿ ಹೀಗೆ ಟ್ರೈ ಮಾಡಿರಿ. ನಮ್ಮ ಚಿಕನ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.